ಸರ್ಕಾರದ ವಿರುದ್ಧ ಬಿಜೆಪಿ ಇಂದು ಕೂಡ ಪ್ರತಿಭಟನೆ ಮಾಡ್ತಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಕೂಡ ಸರ್ಕಾರ ವಿರುದ್ಧ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಕೆಲವೊಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಸರ್ಕಾರ ವಿರುದ್ಧ ಏನು ಪ್ರತಿಭಟನೆ ಹೋಗ್ತಿದ್ದೀರಾ, ಏನ್ ಸರ್ ಅದು? ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ SC ST ಇಲಾಖೆಗಳಲ್ಲಿ, ಫಾರ್ ಎಕ್ಸಾಂಪಲ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ತೆಲಂಗಾಣಕ್ಕೆ ಕಳಿಸಿರೋದು, ಬಳ್ಳಾರಿ ಚುನಾವಣೆ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆಯವರಿಗೆ 700 ಅಕೌಂಟ್ಗಳಿಗೆ ಲಕ್ಷಗಟ್ಟಲೆ ಹಣ ಹಾಕಿರ್ತಕ್ಕಂಥದ್ದು, ಇದೊಂದು ಓಪನ್ ಕರಪ್ಷನ್. ಇದಷ್ಟೇ ಅಲ್ಲದೆ ನೂರಾರು ಕೋಟಿ, ಸಾವಿರಾರು ಕೋಟಿ ವರ್ಗಾವಣೆ ದಂಧೆಯಲ್ಲಿ ಈ ಸರ್ಕಾರ ವ್ಯಾಪಾರವನ್ನು ಮಾಡ್ತಾ ಇದೆ. ಈ ಉದಾಹರಣೆ ಪೊಲೀಸ್ ಪೇದೆಯಿಂದ ಹಿಡ್ಕೊಂಡು, ಇನ್ಸ್ಪೆಕ್ಟರ್ ಇಂದ ಹಿಡ್ಕೊಂಡು ACP, DCP, ಕಮಿಷನರ್, AE, JE, ಆಮೇಲೆ ಎಲ್ಲ ರೀತಿಯ ಇಂಜಿನಿಯರ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಗವರ್ನಮೆಂಟ್ ಎಂಪ್ಲಾಯೀಸ್ ಯಾರಿದ್ದಾರೆ, ಯಾರಿಗೆ ಟ್ರಾನ್ಸ್ಫರ್ ಬೇಕಿದೆ ದುಡ್ಡು ತೆಗೆದುಕೊಂಡೇ ಇವ್ರ ಟ್ರಾನ್ಸ್ಫರ್ ಮಾಡೋದು. ವ್ಯಾಪಾರ ಇವರು ದಂಧೆ ಆಗ್ಬಿಟ್ಟಿದೆ. ಟ್ರಾನ್ಸ್ಫರ್ ನಲ್ಲಿ ಹಣ ತೆಗೆದುಕೊಂಡೇ ವರ್ಗಾವಣೆ ಮಾಡತಕ್ಕಂಥದ್ದು ದಂಧೆ ಆಗ್ಬಿಟ್ಟಿದೆ. ಇದು ನಾವಷ್ಟೇ ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ. ನಾವಷ್ಟೇ ಹೇಳ್ತಾ ಇಲ್ಲ. ನಾವು ಇದನ್ನು ಚರ್ಚೆ ಮಾಡ್ತೀವಿ ವಿಧಾನ ಪರಿಷತ್ತಲ್ಲಿ ಮತ್ತು ವಿಧಾನಸಭೆನಲ್ಲಿ. ದಾಖಲೆ ಇದೆಯಾ ಸರ್ ನಿಮ್ಮ ಹತ್ರ? ದಾಖಲೆ ಇದೆಯಾ ಸರ್? ದಾಖಲೆ ಬಿಡುಗಡೆ ಮಾಡ್ತೀವಿ ನಾವು. ಪ್ರಮುಖವಾಗಿ ವಾಲ್ಮೀಕಿ ನಿಗಮ ಮತ್ತೆ ಈ ಮೂಡ ಹಗರಣ ಆಗಿರ್ಬೋದು, ಎಲ್ಲೊಂದ್ ಕಡೆ ಬೇಕು ಅಂತಾನೆ ಇಡಿ ಅವ್ರನ್ನ ಬಿಜೆಪಿ ಅವ್ರು ಬಳಸ್ಕೊತಿದ್ದಾರೆ, ಸಚಿವರ ಹೆಸರು ಹೇಳ್ಬೇಕಂತ ಹೇಳ್ತಾರೆ. ನಾವ್ ಯಾರನ್ನು ಕೂಡ ಬಳಕೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಇಡಿ ಇರ್ಲಿ, CBI ಇರ್ಲಿ, ಯಾವುದೇ ಇರ್ಲಿ, ಯಾಕೆ ಎದುರ್ಕೊಳ್ಬೇಕು ಮಂತ್ರಿಗಳು? ಯಾಕೆ ಎದುರ್ಕೊಳ್ಬೇಕು ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು? ನೀವೆಲ್ಲ ಸತ್ಯ ಹರಿಶ್ಚಂದ್ರರಲ್ಲ, ಪ್ರಾಮಾಣಿಕರಲ್ಲ, ನೀವು ಬಹಳ ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನ ನಡೆಸ್ತೀರಲ್ಲ, ಯಾಕೆ ಎದುರ್ತೀರಾ? ತನಿಖೆ ನಡೆಸಲಿ ಬಿಡಿ, ಯಾಕೆ ಎದುರ್ತೀರಾ ನೀವು? ಹಾಗಾಗಿ ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಹಾಸಿ ಒದ್ಕೊಂಡಿದೆ. ಈ ಸರ್ಕಾರ ಭ್ರಷ್ಟಾಚಾರವೇ ಈ ಸರ್ಕಾರದ ಜೀವನದ ರೀತಿಯಾಗಿದೆ. ಸರ್ಕಾರದ ಆಡಳಿತದ ನೀತಿಯಾಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಭ್ರಷ್ಟಾಚಾರವೇ ಈ ಸರ್ಕಾರದ ಆಡಳಿತ ನೀತಿ. ಅಕೌಂಟ್ ಮೂಲಕ ನಡೆಸ್ತಾ ಇದೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಸರ್, ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರಗಳನ್ನ ಎಲ್ಲೋ ಒಂದ್ ಕಡೆ ಬಿಜೆಪಿ ತಾರ್ಕಿಕ ಅಂತ್ಯಕ್ಕೆ ಕರ್ಕೊಂಡು ಹೋಗುತ್ತಾ ಅಂತ? ಖಂಡಿತ ಈ ಸರ್ಕಾರವನ್ನ ಬಿಡೋದಿಲ್ಲ ನಾವು. ಭ್ರಷ್ಟಾಚಾರವಂತಕ್ಕಂಥದ್ದು ಲೈಫ್ ಸ್ಟೈಲ್ ಆಗೋಗ್ಬಿಟ್ಟಿದೆ. ಅಡ್ಮಿನಿಸ್ಟ್ರೇಷನ್ ಸ್ಟೈಲ್ ಆಫ್ ಫಂಕ್ಷನಿಂಗ್ ಕರಪ್ಷನ್. ಇದ್ರ ವಿರುದ್ಧ ನಾವು ದೊಡ್ಡ ಹೋರಾಟವನ್ನ ಸದನದಲ್ಲೂ ಕೂಡ ನಾವು ಮಾಡ್ತೇವೆ, ಹೊರಗೂ ಕೂಡ ನಾವು ಮಾಡ್ತೇವೆ. ಇದಿಷ್ಟು ಎಂಎಲ್ಸಿ ರವಿಕುಮಾರ್ ಅವರೊಂದು ಮಾತಾಗಿತ್ತು. ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಿದೆ, ಯಾವುದೇ ವಿಚಾರ ಇದ್ರೂ ಕೂಡ ನಾವು ಬಿಡೋದಿಲ್ಲ, ತಾರ್ಕಿಕ ಅಂತ್ಯಕ್ಕೆ ಈ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ಅಂತ ಎಂಎಲ್ಸಿ ರವಿಕುಮಾರ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಅಭಿಷೇಕ್, ನ್ಯೂಸ್ 18 ಬೆಂಗಳೂರು, ಕನ್ನಡ.